ಏನು ನಾನು JDS ಬಿಟ್ಟು ದ್ರೋಹ ಮಾಡ್ಬಿಟ್ಟೆ ಯಾಕಾಗತ್ತೆ? ನಾನ್ ಇತ್ತಿದ್ರಿ ಇನ್ನೇನ್ ಆತದ್ರಿ, ಇನ್ನೊಂದ್ ಸೀಟ್ ಜಾಸ್ತಿ ಆಗ್ತಿದ್ರಿ ಅಷ್ಟೇ. ಮಹಾತ್ಮ ಗಾಂಧೀಜಿ ಹೆಸರು ಚೇಂಜ್ ಮಾಡ್ಬಿಟ್ರಲ್ಲ ಪುಣ್ಯಾತುಮ್ರ, ನಾಳಿಗೆ ಯಾರ ಹೆಸರು ಬಿಡ್ತೀರ ನೀವು? ಗೊತ್ತು ನನಗೆ ರಾಜಕೀಯ ಏನು ಅಂತ. ನಾವೇನ್ ಸನ್ಯಾಸಿಗಳಲ್ರಿ, ಅದಕ್ಕೋಸ್ಕರಲೇ ಕಾಂಗ್ರೆಸ್ಗೆ ಹೋಗಿದ್ದು. ಅದಕ್ಕೇನು ನನ್ ಬಯಕ್ಕೆ ಒಂದ್ ಸಮಾವೇಶ ಅಲ್ಲಿ, ನಾನ್ ಮಣ್ಣಿಗೆ ಹೋಗ್ಬೇಕು, ಅವತ್ ನನ್ ಕೈ ಬಿಡ್ಬೇಕು ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ನನಗೆ ಆದಂತ ವ್ಯಕ್ತಿತ್ವನ ನೀವು ಬೆಳೆಸಿದಿರಿ, ನಾನು ಬೆಳೆದಿದ್ದೀನಿ. ನನಗೆ ಗೊತ್ತಿದೆ ಯಾವ IAS ಆಫೀಸರ್ನ ಹೆಂಗ್ ಟ್ಯಾಕಲ್ ಮಾಡಬೇಕು, ಹೆಂಗ್ ತಂದು ಗ್ರಾಂಟ್ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಈಗ ಚಂದ್ರಬಣ್ಣದ ಬಾರ್ಡ್ರಿಂದ ಆ ಕಡೆಗೆ ಏನಾಯ್ತೆ, ಈ ಕಡೆಗೆ ಏನಾಯ್ತು, ರೋಡ್ ನೋಡ್ಕೆ ಬರ್ರಿ, ಹೋಗಿದೆ ನೋಡ್ಕೆ ಬರ್ರಿ, ಹಂಗೆ ಆಗುತ್ತದು. ಹೌದು, ನಾನು ಗೊತ್ತು ನನಗೆ ರಾಜಕೀಯ ಏನು ಅಂತ. ಏನು ನಾನು JDS ಬಿಟ್ಟು ದ್ರೋಹ ಮಾಡ್ಬಿಟ್ಟೆ ಯಾಕಾಗತ್ತೆ? ನಾನ್ ಇತ್ತಿದ್ರಿ ಇನ್ನೇನ್ ಆತದ್ರಿ, ಇನ್ನೊಂದ್ ಸೀಟ್ ಜಾಸ್ತಿ ಆಗ್ತಿದ್ರಿ ಅಷ್ಟೇ. 19 ಇದ್ದವು 20 ಆಗವು, 17 ಇದ್ದವು 18 ಆಗವು. ದ್ರೋಹ ಏನ್ ಮಾಡಿದಿರಿ ನೀವು? ಯಡಿಯೂರಪ್ಪ ಮುಖ್ಯಮಂತ್ರಿ ಕೊಟ್ಟು 18 ತಿಂಗಳು ಅಂತ ಹೇಳಿ ಒಡ ಬಿದ್ದು ಹೋದ್ರಲ್ಲ, ಕೊಟ್ರ್ಯಾ? ಅವನಿಗೆ ಮೋಸ ಮಾಡಿದಂಗ ಅಲ್ಲಲ್ವಾ? ಹಂಗ ರಾಜಕೀಯದಲ್ಲೆಲ್ಲ ಇವೆಲ್ಲ ಇದ್ದಾವೆ. ಏನ್ ಮೋಸ ಅಂದ್ರೆ ಯಾರ್ಯಾರ ಇದ್ ಮಾಡಿದೀವೋ, ಕೊಲ ಮಾಡಿದೀವೋ, ಇದ್ ಮಾಡಿದೀವೋ. ನನ್ನ ಇಚ್ಛೆ, ನೀ ಚೌಡೇನರಿಗೆ MLC ಕೊಡಕ್ ಹಾಕಲ್ಲ ಅಂದ್ರೆ ನಾನ್ ನಿಮ್ ಜೊತೆ ಇರಕ್ಕಲ್ಲ ಅಂತ ಹೋದ್ನಪ್ಪ. ಕೊಟ್ಟದ್ದು ನಾನೇ ಕೂತಿದ್ದೆ, ಮತ್ ಕರ್ಕಲ್ ಸಂಧಾನ ಮಾಡಿದ್ವಿ ಚೌಡೇನವ್ರನ್ನ. ಆಯ್ತು ಅವನಿಗೆ ಕೊಡ್ತೀವಿ, ನೀನಿರು ಅಂತ ನಾವು ಕೊಡ್ಬೇಕಾಯ್ತು, ಕೊಡ್ಲಿಲ್ಲ, ಹೋದು. ಅದಕ್ಕೇನು ನನ್ ಬಯಕ್ಕೆ ಒಂದ್ ಸಮಾವೇಶ ಅಲ್ಲಿ, ಇನ್ನೇನು ಇಲ್ಲ. ಸಮಾವೇಶದಲ್ಲಿ ಶಿವಲಿಂಗೇಗೌಡ ಬಯಕ್ಕೆ ಒಂದ್ ಸಮಾವೇಶ. ಅದಷ್ಟೇ. ಅವ್ರ ಗೌಡ್ರು ಮಕ್ಕಳು ಮಾತಾಡ್ಕೇಳಿ, ಪಾಪ ವಜ್ಜ ಇಷ್ಟು ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಬರ್ಲಿ, ಗೌರವ ಇದೆ ನಮ್ಗೆ ಈ ದೇಶದಲ್ಲಿ. ಅವ್ರ ಬಗ್ಗೆ ನಾವು ಏನು ಮಾತಾಡೋದ್ ಬೇಡ, ಅವ್ರ ಬಗ್ಗೆ ನಾವು ಮಾತಾಡೋದ್ ಬೇಡ. ಇವ್ರು ಹೇಳ್ತಾರಲ್ಲ ಈ ಪುಣ್ಯಾತುಮ್ರು, ಇವರು ಹೇಳಿ ಮಾಡ್ಕೇಳಿ. ನಾವು ಎಲ್ಲರೂ ಹಂಚೂಟ ಮಾಡ್ಬೇಕಲ್ಲ. ನಮ್ ತಾಲೂಕು ಅರಸೀಕೆರೆ ತಾಲೂಕು ಸ್ವತಂತ್ರ ಭಾರತದ 80 ವರ್ಷದಲ್ಲಿ ಒಂದ್ MLC ಮಾಡಕ್ಕಾಗಿಲ್ಲ. ಯಾರಿಗೊಂದು MLC ಕೊಟ್ಟಿದ್ರಿ ನೀವು? ಚನ್ನಪಟ್ಟಣದಲ್ಲಿ ಎಷ್ಟು ಸರ ಇದ್ರಿ, ಒಳನರಸೀಪುರದಲ್ಲಿ ಎಷ್ಟು ಸರ ಇದ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಏನಾದ್ರಿ? ಇನ್ ಇತ್ರ ನಾನು ಒಬ್ಬ MLA ಆದ್ರೆ ಇತರೆ ವರ್ಗದವರೆಲ್ಲ ಏನ್ ಮಾಡ್ತಾರೆ? ಇದು ಕೇಳಿದ ತಪ್ಪ? ಇದು ಕೇಳಿದ ತಪ್ಪೇನ್ರಿ? ನಾನು ತಪ್ಪಲ್ಲ. ನಾನು ನ್ಯಾಯ ಕೊಡಕ್ಕೆ, ಸಾಮಾಜಿಕ ನ್ಯಾಯ ಕೊಡಕ್ ಹೋದೆ. ಇದಕ್ಕೆ ಹೌದು ನಮಗೆ ಇದು ಮಾಡಿರಿ, ನಾವು ಇಲ್ಲ ಅವ್ರಿಗೆ ನಿಮ್ ಜೊತೆ ನಮ್ಗೆ ನೀವು ನಿಮ್ಮ ಮನರಿಗೆ ಕೊಟ್ಕೊತಾ ಇದ್ರಿ, ನಾನು ಬಾಯ್ ಕಟ್ ಮಾಡ್ತೀನಿ ಅಂತ ಹೊರಗೆ ಬಂದೆ. ನಾನು ಬರ್ತಲ್ಲ ಚಾನಲ್, ಮುಂದಿನ ತಿಂಗಳು 6ನೇ ತಾರೀಕು, ಮುಂದಿನ 6ನೇ ತಿಂಗಳಿಗೆ 7ನೇ ತಿಂಗಳಿಗೆ ನೀರು ಬಿಡ್ತೀವಿ ನೋಡಿ. ಎಷ್ಟು ಕೆರೆ ಬಿಡ್ತೀವಿ ಅಂತ ಲೆಕ್ಕ ಹಾಕಿ. ಈ ಕಟ್ಟಿ ಬಿಟ್ಟಿದೀವಿ, ಎಷ್ಟು ಕೆರೆ ಅಂತ ಹೋಗಿ ಲೆಕ್ಕ ಹಾಕಿ. ಅಲ್ಲಿ ಬಾಣವರ್ಗೂ ಬಿಡ್ತೀವಿ, ಗಣಸಿಗೂ ಬಿಡ್ತೀವಿ, ಎಲ್ಲಾ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಬಿಡಕ್ಕಂತ ಕೆಲಸ ಮಾಡ್ತೀನಿ. ನನಗೆ ಗೊತ್ತಿದೆ ಅದು ಹೋರಾಟ. ಅದಕ್ಕೋಸ್ಕರಲೇ ಕಾಂಗ್ರೆಸ್ಗೆ ಹೋಗಿದ್ದು. ಇವ್ರದಂತೂ ಬರಲ್ಲ, ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ ಈ ಸರಿಯಾ. ಆ ಕಡೆಗೆ ನೆಗೆದ್ರೆ ಇಲ್ಲಿ ಏನೇನ್ ಕೆಲಸ ಆಗಬೇಕೋ ಅವೆಲ್ಲ ಆತವೆ. ಸಿದ್ದರಾಮಣ್ಣ ಮೊದ್ಲೇ ನನಗೆ ದುಡ್ಡು ಕೊಡ್ತಿದ್ದ ಚೆನ್ನಾಗಿ, ಈಗೆಲ್ಲ ಕೊಡ್ತಾರೆ. ಅಂತ ಮಂತ್ರಿಗಿರಿ ಕೊಟ್ರತ್ಲೆ ಅದನ್ನು ಇದಾದಂಗ ಆಗತ್ತೆ ಅರಸೀಕೆರೆಯಲ್ಲಿ ಅಂತ ಹೇಳಿ ಹೋರಾಟ ಮಾಡೋಕ್ಕೋಸ್ಕರಲೇ ಕಾಂಗ್ರೆಸ್ ಬಂದು. ಇನ್ನೇ ನಿಮ್ ಜೊತೆಲ್ಲ ಕುತ್ಕೊಂಡು ಬಾರಾಡ್ಕೊಂಡ್ ಬರೋಣ. ನೀವ್ ಯಾವ್ದಾರ ಇದ್ ಬಿದ್ದಂಗೆ ಯಾವ್ದಾರ ಸರ್ಕಾರ ಬಂದ್ರೆ ಇನ್ನೇನು 1 ಕೊಡ್ತಾರೆ JDSಗೆ, ರೆಡಿ ಇರ್ತಾರೆ ರೇವಣ್ಣರು. ಇನ್ನೊಂದು 2 ಮುಗೀತು. ಇನ್ಯಾಕೆ ನಾವು ಸಾಯವರೆಗೂ ಬರೀ MLA ಇರಕ್ಕೆ ಹೋಗ್ಬೇಕಲ್ಲಿ? ಹೌದು, ನನಗೂ ಆಸೆ ಇದೆ, ನಿಮ್ಗೆ ಹೆಂಗಿದೆಯೋ ನನಗೂ ಇದೆ. ನಾನು ಮಂತ್ರಿ ಆಗ್ಬೇಕು ಅಂತಲೇ ಹೋಗಿರೋದು. ನಾನು ಮಂತ್ರಿ ಆಗ್ಬೇಕು ಅಂತಲೇ ಹೋಗಿರೋದ್ರಿ. ಏನ್ ಮೋಸ ಎಂತದ್ದು, ದ್ರೋಹ ಎಂತದ್ದು? ಎಷ್ಟು ಬಂದದ್ದು 91ರಲ್ಲಿ ನಿಮ್ಗೆ ವೋಟ್ ಇಲ್ಲಿ ಅರಸೀಕೆರೆಯಲ್ಲಿ ಪಾರ್ಲಿಮೆಂಟ್ಗೆ? 13,000 ಬಂದದ್ದು ಪಾರ್ಲಿಮೆಂಟ್ಗೆ 91ರಲ್ಲಿ. ಕೊನವತ್ತಿಗೆ 85,000 ಹಾಕ್ಸಲ್ಲ ನಾನು ಬಂದಿಲ್ಲಿ ಸಂಘಟನೆ ಮಾಡಿದ್ಮೇಲೆ ನಿಮ್ದು. ಇಲ್ಲಿ ಮೊದ್ಲೇನು ಅರಸೀಕೆರೆಯಲ್ಲಿ ವ್ಯವಸ್ಥೆ ಬರ್ತದ ನಿಮ್ಗೆ? ತಿಳ್ಕೋಬೇಕು ಇದೆಲ್ಲ ತಿಳ್ಕೊಂಡದಲ್ಲೇ ಸುಮ್ಮನೆ ಏನೇನೋ ಅಂತಾರೆ, ಏನೇನೋ ಮಾತಾಡ್ತಾರೆ. ಇದೆಲ್ಲ ಅಲ್ಲ. ಏನು ಮೋಸ ಮಾಡೋಗ್ಬಿಟ್ಟ, ಇದು ಏನ್ ಮೋಸ ಮಾಡೋದು? ಎಷ್ಟು ಜನ ಪಾರ್ಟಿ ಬಿಟ್ಟು ಹೋಗ್ತಾರ್ರಿ? ಎಷ್ಟು ಜನ ದಿವ್ಸಕ್ಕೆ ಹೋಗೋರು ಪಾರ್ಟಿ ಬಿಟ್ಟು? ಏನ್ ಪಾರ್ಟಿ ಬಿಟ್ಟು ಹೋಗ್ಬಿಟ್ರೆ ಇವ್ರು ಯಾಕೆ BJP ಜೊತೆ ಹೋದ್ರು?
ಈ ಜನ್ಮದಲ್ಲಿ ಜಾತಿ ಪಕ್ಷ ಜೊತೆ ನಾವು ಒಂದಾಗಕ್ಕಲ್ಲ ಅಂತದ್ದವರು ಜಾತ್ಯತೀತ ಜನತಾದಳ ಅಂತ ಇಟ್ಕೊಂಡು ಬಿಜೆಪಿ ಜೊತೆ ಹೆಂಗ್ ಹೋದ್ರಿ ನೀವು? ಮತ್ತೆ ನೀವ್ ಹೆಂಗ್ ಅಧಿಕಾರ ಹುಡುಕೊಂಡು ಹೋಗ್ತಿರೋ? ನೀವೇನೇನಾರು ಆಗ್ಬೇಕು ಅಂತ ನಾವು ಏನೇನಾದ್ರು ಆಗ್ಬೇಕಪ್ಪ? ನಾವೇನು ಇವ್ರ ಸನ್ಯಾಸಿಗಳ? ನಾವೇನ್ ಸನ್ಯಾಸಿಗಳೇನ್ರಿ? ಅರಸಿಕೆರೇನ್ ಸನ್ಯಾಸಿಗಳ? ಅರಸಿಕೆರ ಮಂತ್ರಿ ಆಗಬಾರ್ದು ಅಂತ ಆಯ್ತಾ? ಏನ್ ಮತ್ತೊಂದಾಗಬಾರ್ದು ಅಂತ ಆಯ್ತಾ? ಏನ್ ಕೆಲಸ ತರಬೇಕು ಅಂತಂದ್ರೆ ತರಬೇಕು. ಅದರಿಂದ ಇವೆಲ್ಲ ಬಿಟ್ಬಿಡಿ, ಬೈಯೋದು ಪೈಯೋದು ಅದೆಂತದು ಹೇಳೋದು ಏನಿಲ್ಲ. ನೀವ್ ಎಷ್ಟು ಬರೋದ್ರು ಅರಸೀಕೆರೆಯಲ್ಲಿ ನನ್ನೇನ್ ಕೈ ಬಿಡಲ್ಲ. ನಾನ್ ಮಣ್ಣಿಗೆ ಹೋಗ್ಬೇಕು, ಅವತ್ ನನ್ ಕೈ ಬಿಡ್ಬೇಕು ಅಷ್ಟೇ. ನೀವ್ ಯಾರೇನು ಮಾಡಕ್ಕಾಗಲ್ಲ. ಇದು ಬರ್ಕೊಂಡು ಇಟ್ಕೊಳ್ಳಿ ನಿಮ್ ಮನೆ ಬರ. ಎಲ್ಲಿ ಹೈದರಾಬಾದ್ ನಿಂದ ತಗೋಬಲ್ಲಿ, ಎಲ್ಲಿಂದ ಹಿಡ್ಕೊಬಲ್ಲಿ ಕುದುರೆಗಳ. ಯಾವ ಕುದುರೆಗಳು ನಮ್ ಜನ ಬಗ್ಗಲ್ಲ. ನಿಮ್ಮವೆಲ್ಲ ಪಿ ಸರ್ಕಲ್ ಮಾತು, ಪಿ ಸರ್ಕಲ್ ಅಲ್ಲಿ ಚರ್ಚೆ, ಅಲ್ಲೇ ಚರ್ಚೆ ಮಾಡಿ ಅಲ್ಲೇ ಹೋಗ್ಬೇಕು ನೀವು ಅಷ್ಟೇ. ಆದ್ ನನಗೆ ಗೊತ್ತಿದೆ. ನನಗೆ ಈ ಜನರ ಆಶೀರ್ವಾದ ನಾಡಿ ಮಿಡಿತ ಗೊತ್ತಿದೆ. ನಾವು ಎಷ್ಟು ಆ ಜನಗಳಿಗೆ ಸೌಕತಾ ಇದ್ದೀವಿ ಪ್ರಾಮಾಣಿಕವಾಗಿ. ಆದ್ರೆ ಆ ಉದ್ಯೋಗ ಖಾತ್ರಿನ ಹಾಳು ಮಾಡಿ, ಆ ಗ್ರಾಮ ಸ್ವರಾಜ್ಯ ಎಲ್ಲವನ್ನು ಹಾಳು ಮಾಡಿರಲ್ಲ. ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನ್ ಮಾಡ್ಬೇಕು? ನರೇಗಾ ದುಡ್ಡಿಂದ ಇದ್ರೆ ಅವ್ರಿಗೆ ಏನ್ ಕೆಲಸ? ನರೇಗಾ ದುಡ್ಡಿಂದ ಇದ್ರೆ ಏನ್ರಿ ಕೆಲಸ ಗ್ರಾಮ ಪಂಚಾಯತಿನಲ್ಲಿ? ಇವ್ರಿಗೆ ಗೌರವ ಇಲ್ಲ ಇವ್ರಿಗೆ. ಆ ಮಹಾತ್ಮ ಗಾಂಧೀಜಿ ಹೆಸರು ಚೇಂಜ್ ಮಾಡ್ಬಿಟ್ರಲ್ಲ ಪುಣ್ಯಾತ್ಮರ. ನಾಳಿಗೆ ಯಾರ ಹೆಸರು ಬಿಡ್ತೀರ ನೀವು? ಅವ್ರು ಇವರೇ ಸ್ವತಂತ್ರ ಬರ್ತಾ ಇತ್ತೇನ್ರಿ ನಮ್ಗೆ? ಇಲ್ಲಿ ನಿಂತ್ಕೊಂಡು ಮಾತಾಡಕ್ ಆಗ್ತಾ ಇತ್ತೇನ್ರಿ ನಾವು? ಆತ್ಮಸಾಕ್ಷಿ ಬೇಕು. ಇದನ್ನು ಬಹಳ ದೊಡ್ಡದಾಗಿ ಹೇಳಕ್ ಬರ್ತಾರೆ ಯಾರನ್ನು. ಅಂತ ಒಬ್ಬ ಪುಣ್ಯಾತ್ಮನ ಹೆಸರು ತೆಗೆಯುವಂಥದ್ದು ಒಳ್ಳೇದಲ್ಲ. ಅದು ಒಳ್ಳೇದಾಗೋದಿಲ್ಲ. ಯಾರು ಮನಸ್ಸು ಮಾಡಿದರೆ ಅವ್ರಿಗಂತೂ ಒಳ್ಳೇದಾಗೋದಿಲ್ಲ. ಮಹಾತ್ಮ ಗಾಂಧಿ ಅಂದ್ರೆ ಏನು ಅಂತ ಅವ್ರನ್ನ ಯಾರು ದೇಶ ಇವತ್ತು ಸಂಭ್ರಮದಿಂದ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು. ನಾನು ಹೇಳಿದೆ ಸಭೆಯಲ್ಲಿ, ನೋವಿನಿಂದ ಮಾತಾಡ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿ ಹೆಸರನ್ನು ಮತ್ತೆ ತರಬೇಕು, ಇಲ್ಲ ಅಂದ್ರೆ ಈ ದೇಶಕ್ಕೆ ಅವಮರ್ಯಾದೆ, ಈ ದೇಶಕ್ಕಲ್ಲ ಈ ರಾಷ್ಟ್ರದಲ್ಲಿ ಅವಮರ್ಯಾದೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಇನ್ನು ಮುಂದೆ ವಿದ್ಯುತ್ ಶಕ್ತಿಯ ಸಮಸ್ಯೆನ ಅರಸೀಕೆರೆನಲ್ಲಿ ಇಲ್ಲ. ರೈತರಿಗೆ 7ರಿಂದ 8 ಗಂಟೆ ಬೆಳಿಗ್ಗೆ ಹೊತ್ತು, ರಾತ್ರಿ ಹೊತ್ತು ನಿರಂತರ ಜ್ಯೋತಿನಲ್ಲಿ ಕಂಪ್ಲೀಟ್ ಎಲ್ಲಾ ಪ್ರದೇಶದಲ್ಲೂ ಬೆಳಿಗ್ಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಹಳ್ಳಿಗಾಡಿನ ಪ್ರದೇಶದಲ್ಲಿ ಯಾವುದೇ ತೋಟದ ಮನೆಯಲ್ಲೂ ಕರೆಂಟ್ ಇರುತ್ತೆ. ಇದನ್ನ ಘೋಷಣೆ ಮಾಡಿದ್ದೀನಿ. ಏನ್ರಿ ಘೋಷಣೆ ಮಾಡಿದ್ದೀನಿ. ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸುಮ್ಮನೆ ಬಿಡೋದಿಲ್ಲ. ನಾನು ಎಲ್ಲ ಮಾಡಬೇಕು, ಕರೆಂಟ್ ಕೊಡಬೇಕು.